ನಿನ್ನ ಆ ಮಗ ಅಂತ ಏನು ಸವಾರಿ ಏನ್ರಿ ಎಲ್ಲಿ ಹೋಗಿತ್ತು? ಓಹೋ, ಗುಡಿಗೆ ದೇವಸ್ಥಾನಕ್ಕೆ ಅಭಿಷೇಕ ಮಾಡಿಸಿ ಹೋಗಿದ್ದೆ. ಮಹಾದೇವ, ದಿನನಿತ್ಯ ದೇವರ ಗುಡಿಗೆ ಹೋಗಿ ಅಭಿಷೇಕ ಮಾಡಿಸಿಕೊಂಡು ಬರೆಯಲ್ಲ, ದೇವರ ಹತ್ರ ಏನಾದರೂ ಹರಿಕೆಯನ್ನೇನಾದರೂ? ಹೌದು, ನಿಜ ಹೇಳ್ಬೇಕಂದ್ರೆ ನಿಮ್ಮಂಥ ನೀತಿವಂತ ಪುಣ್ಯವಂತ ಪತಿ ನನಗೆ ದೊರೆತದ್ದು ನನ್ನ 7 ಜನ್ಮದ ಪುಣ್ಯ ಅಂತ ಭಾವಿಸ್ಕೊಂಡಿದ್ದೇನೆ. ನಮ್ಮ ಮದುವೆಯಾಗಿ ಇಷ್ಟು ವರ್ಷ ಕಳೆದು ಹೋದ್ರು ನನಗೊಬ್ಬ ಮಕ್ಕಳಾಗಲಿಲ್ಲ. ಆದಷ್ಟು ಬೇಗ ನಮಗೆ ಸಂತಾನ ಭಾಗ್ಯ ಕರುಣಿಸುವಂತ ನಿತ್ಯ ದೇವರಿಗೆ ಅಭಿಷೇಕ ಮಾಡಿಸ್ತಾ ಇದ್ದೇನೆ. ಇಲ್ಲದ ಆಸೆಗಳನ್ನು ಕೈ ಬೀಸಿ ಕರೆದು ಮನಸ್ಸಿಗೆ ಭಾರ ಮಾಡಿಕೊಳ್ಳಬೇಡ. ಇಂದಿನ ಈ ಕಲಿಯುಗದಲ್ಲಿ ಹುಟ್ಟುವ ಮಕ್ಕಳು ಮನೆಗೆ ನವರತ್ನಗಳ ಆಗಬಹುದು. ಒಂದು ವೇಳೆ ತಪ್ಪಿದಲ್ಲಿ ಹೆತ್ತವರ ಮನೆತನಕ್ಕೆ ಕುತ್ತುಗಳು ಆಗಬಹುದು, ಆಗಬಹುದು. ಆದ್ದರಿಂದ ಬಯಸಿ ಬೇಡುವುದು ಬೇಡ. ಬರುವ ಭಾಗ್ಯವಿದ್ದರೆ ತಾನಾಗಿಯೇ ಬರಲಿ. ಆದ್ದರಿಂದ ಇಂದಿನಿಂದ ದೇವರಲ್ಲಿ ಹರಕೆಯನ್ನು ಬೇಡುವುದನ್ನು ನಿಲ್ಲಿಸಿ ಬಿಡು. ಯಾಕೆ ನಿಮಗೆ ದೇವರ ಮೇಲೆ ಇಷ್ಟೊಂದು ಕೋಪ? ಅಂದ್ರೆ ನಾನು ದಿನಾಲು ದೇವರಿಗೆ ಮಾಡುವ ಅಭಿಷೇಕ ಪೂಜೆ ವ್ಯರ್ಥವಾಗುತ್ತದೆ ಅಂತ ನೀವು ತಿಳ್ಕೊಂಡ್ರ? ಖಂಡಿತ ಇಲ್ಲ ರೀ. ಇಂದಿಲ್ಲ ನಾಳೆ ಆದ್ರೂ ನಮ್ಗೊಬ್ಬ ಮಗ ಹುಟ್ಟುತ್ತಾನೆ. ಅವನೇ ಈ ಮನೆ ಬೆಳಗುವ ನಂದಾದೀಪ. ಅವನು ನಿಮ್ಮ ಹಾಗೆ ದೊಡ್ಡ ಮನುಷ್ಯನಾಗಿ ದೊಡ್ಡ ಧನಿಯಾಗಿ ಇಂದಿಲ್ಲ ನಾಳೆ ಈ ಮನೆಗೆ ಕೀರ್ತಿಯ ಕಳಸವನ್ನೇ ಇಡುತ್ತಾನೆ. ಈ ನನ್ನ ಆಸೆ ಈಡೇರುವುದರಲ್ಲಿ ಯಾವ ಸಂದೇಹವಿಲ್ಲ ಸ್ವಾಮಿ. ಎಲ್ಲ ಆಸೆಯನ್ನು ಹೊತ್ಕೊಂಡಿಯಲ್ಲ, ಆ ದೇವರು ನಿನ್ನ ಆಸೆ ಪೂರೈಸಬೇಕಲ್ಲ. ನೋಡಿ, ಆ ದೇವರು ಈಗಾಗಲೇ ನಮ್ಮ ಆಸೆ ಪೂರೈಸ್ಬಿಟ್ಟಿದ್ದಾನೆ. ನೋಡಿ, ಮತ್ತೆ ನಾನೀಗ 3 ತಿಂಗಳ ಗರ್ಭಿಣಿ. ಹೌದು, ನನ್ನಿದ್ರಿಗೆ ಯಾಕೆ ಹೇಳಿಲ್ಲ? ಹೀಗೆ ನೋಡ್ತಾ ಇದ್ರೆ ನನಗೆ ತುಂಬಾ ನಾಚಿಕೆ ಆಗುತ್ತೆ. ಮಹಾದೇವಿ, ನೀನು ಹಿಂದೆ ಎಷ್ಟೋ ಸಲ ನಾಚಿಕೆ ಪಡ್ತಾ ಇದ್ದೆ, ಆದರೆ ನಾನು ಹಿಂದೆ ನಿಂತು ನಗುತ್ತಾನೇ ಇದ್ದೆ. ಆದರೆ ಇವತ್ತಿನ ಈ ನಿನ್ನ ನಾಚಿಕೆ, ಈ ನಾಚಿಕೆಯಲ್ಲಿರುವ ಈ ನಿನ್ನ ಸೌಂದರ್ಯ ನನ್ನನ್ನು ನನ್ನ ಮನ ಎಂದು ಹೇಳುತ್ತೆ. ಏನು ಹೇಳುತ್ತಿದೆ ಎಂದು ಗೊತ್ತಾ? ಏನ್ ಹೇಳ್ತೀನಿ ಹೇಳಿ? ಈ ಕಡೆ ತಿರುಗು, ಇಲ್ಲಿ ಬಾ. ಅಲ್ಲ, ಯಾರಾದ್ರೂ ನೋಡಿದ್ರೆ ಏನಂದ ಗೊತ್ತಾ? ಏನಂತಾರ? ಏನಂತಾರ? ಹೋಗಿ ನಂಗೆ ನಾಚಿಕೆ ಆಗುತ್ತೆ. ನನ್ನೊಲವೇ ಬಳಿಬಾ, ನನ್ನ ಚೆಲುವೆ ಬಳಿಬಾ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ಸನಿಹಕ್ಕೆ.
ನನ್ನ ಬಾಳಿಗೆ ಬೆಳಕಾಗು ನನ್ನ ಉಸಿರಲಿ ಉಸಿರಾದೆ ನೀಡು ನೀಡು ಸಿಹಿಮುತ್ತಿನ ಕಾಣಿಗೆ ನೀ ಬಾರೆ ನನ್ನ ಸನಿಹಕ್ಕೆ 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 ಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದೆ ಈ ಪ್ರೇಮದ ಕವಿ ಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದೆ la la